ನಮ್ಮಲ್ಲಿ ಎಲ್ಲ ಸಂಪತ್ತಿದೆ. ಅಷ್ಟೂ ವರ್ಡು ನಮ್ಮ ಮೇಲೆ ದಾಳಿ ಮಾಡಿದ್ದು ನಮ್ಮಲ್ಲಿರೋ ಸಂಪತ್ತಿಗೆ. ನಮ್ಮವರು ಗೊತ್ತಿಲ್ಲದೆ ಅದನ್ನು ಬೇರೆಯವ್ರಿಗೆ ಕೊಟ್ಬಿಟ್ರು. ಬಟ್ ಆದರೆ ಇನ್ನೂ ನಮ್ಮಲ್ಲಿ ಸಂಪತ್ತಿದೆ. ಏನಂದರೆ ನಾವಿಲ್ಲಿಂದ ಬಿಡ್ತೀವಲ್ಲ ತ್ಯಾಜ್ಯ, ಈ ಚರಂಡಿ ನೀರು ಇದು ಎಲ್ಲ ಸಮುದ್ರ ಸೇರ್ಕೊಳ್ಳುತ್ತಲ್ಲ, ಅದರಲ್ಲೇ ಇರೋದು ಆಯಿಲ್ ಕಂಟೆಂಟ್. ಅದು ಸಮುದ್ರದಲ್ಲಿ ತೇಲ್ಕೊಂಡೋಗಿ ಹಾಟ್ ಎಲ್ಲಿರುತ್ತೋ ಅದ್ರ ಒಳಗಡೆ ಹೋಗಿ ಸೇರ್ಕೊಳ್ಳುತ್ತೆ. ಅದೇ ತೈಲ. ಅದೇ ತೈಲನ ನಾವು ಅವ್ರಿಗೆ ಬಿಡದೆ ನಾವೇ ಇಲ್ಲಿ ತೆಗಿಯೋಕ್ಕಾಗುತ್ತೆ. ಯಾಕಂದರೆ ನಮ್ಮಲ್ಲಿರೋ ವಿಜ್ಞಾನಿಗಳೆಲ್ಲ ಬೇರೆ ದೇಶಗಳಿಗೆ ಹೋಗಿ ಅವರಿಗೆ ದುಡ್ಡಿಗೋಸ್ಕರ ಜಾಸ್ತಿ ಸಂಬಳ ಕೊಡ್ತಾರೆ ಅಂಥೇಳಿ ಅಲ್ಲಿ ಹೋಗಿ ಸೆಟ್ಲಾಗಿದ್ದಾರೆ. ನಮ್ಮ ದೇಶದ ನೀರು ಪ್ರತಿಯೊಂದು ನದಿನೂ ಎಲ್ಲ ಜಾಗಕ್ಕೂ ಹರಿಯಂಗಾದರೆ ನಮ್ಮ ದೇಶ ಸಮೃದ್ಧಿಯಾಗಿರುತ್ತೆ, ಎಲ್ಲ ಕಡೆ ಹಸಿರಾಗಿರುತ್ತೆ. ಎಲ್ಲ ಕಡೆ ಹಸಿರಾಗಿದ್ದರೆ ಮಳೆ ಇಲ್ಲೇ ಬೀಳುತ್ತೆ. ಈಗ ನಮ್ಮದು ವಾಟ್ರು, ನಾವು ಕುಡಿತಾರೆ ವಾಟ್ರು ಲೈಟ್ ವಾಟ್ರಲ್ಲ, ಹಾರ್ಡ್ ವಾಟ್ರು. ಯಾಕೆ ಅಂದರೆ ಎಲ್ಲ ಕಲ್ಮಶ, ನಮ್ಮೊಳಗಡೆ ಇರೋ ಕಲ್ಮಶ ನಾವೇ ಮತ್ತೆ ತಗೊಂಡ್ರೆ ಅದಕ್ಕೆ ಕಿಡ್ನಿ ಫೇಲ್ಯೂರು, ಹಾರ್ಟ್ ಅಟ್ಯಾಕು, ಹಾಳು ಮುಳು ಅದು ಇದೆಲ್ಲ ಆಗ್ತಾಯಿರೋದು. ಅದೇ ಮೇಲ್ಗಡೆ ಕೂತಿರೋ ಈ ಚೈನಾ, ರಷ್ಯಾ ಆ ಕಡೆ ಅರಬ್ ಕಂಟ್ರೀಸರೆಲ್ಲ ಇಲ್ಲಿ ಐಸ್ಬರ್ಗ್ ವಾಟ್ರ್ ಕುಡಿತಾರೆ. ನಾವು ಕುಡಿತಾರದು ಇದನ್ನೇ ಫಿಲ್ಟ್ರು ಮಾಡಿ RO ಅಂತೇಳಿ ಇದನ್ನೇ ನಾವು ತೊಗೊತೀವಿ. ಎಲ್ಲ ದೇಶಗಳ ಕಣ್ಣು ಈಗ ನಮ್ಮ ಕಂಟ್ರಿಗಳ ಮೇಲೆ. ಯಾಕೆ ಅಂದರೆ ನಮ್ಮಲ್ಲಿ ಸಂಪತ್ತಿದೆ, ನಮ್ಮ ವಾಟ್ರಲ್ಲಿ ಅಣು ಇದೆ. ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊತಾ ಇಲ್ಲ. ಪ್ರತಿಯೊಂದು